ವೆಲ್ಕಮ್ ಬ್ಯಾಕ್ ಟು ಶ್ರೀಮನೆ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಮಗನ ಬರ್ಡೇ ಅನ್ನೋಕ್ಕಿಂತ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ಲಾಗ್ ಇದಾಗಿರುತ್ತೆ. ಸೊ ನನ್ನ ಮಗನ ಬರ್ಡೇ ಕೂಡ ಇವತ್ತೆ. ಅದರ ಪ್ರಯುಕ್ತನೇ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ದೀವಿ. ಸೊ ಬರ್ಡೇ ವ್ಲಾಗ್ ಸಪ್ರೇಟ್ ಮಾಡ್ತೀನಿ, ಪೂಜೆ ವ್ಲಾಗ್ ಸಪ್ರೇಟ್ ಮಾಡೋಣ. ಯಾಕೆಂದರೆ ಮಗುದು ಫಸ್ಟ್ ಬರ್ಡೇ ಅಲ್ಲ, ಸೊ ಅದ್ರದ್ದು ವ್ಲಾಗ್ ಸಪ್ರೇಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನಿಸ್ತು. ಅದಕ್ಕೆ ಬರ್ಡೇ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ, ಪೂಜೆ ಬಗ್ಗೆ ಮಾತಾಡೋಣ. ಇವತ್ತು ಫಸ್ಟ್ ಆಫ್ ಆಲ್ ಅವನಿಗೆ ವಿಶ್ ಮಾಡೋಣ, ಹ್ಯಾಪಿ ಬರ್ಡೇ ಕಂದಮ್ಮ. ಲಾಸ್ಟ್ ಇಯರ್ ಇಷ್ಟೊತ್ತಲ್ಲಿ ಪುಟ್ಟ ಕಂದಮ್ಮ ನನ್ನ ಕೈಲಿದ್ದ. ಇವತ್ತು ಮನೆಯೆಲ್ಲ ಓಡಾಡ್ತಾ ಇದ್ದಾನೆ. ಇವತ್ತು ಒಂದು ಚಿಕ್ಕ ಮಗನ ಬರ್ಡೇ ಅರೆ, ದೊಡ್ಡ ಮಗಂತೂ ಅಳ್ತಾ ಇದ್ದಾನೆ ಕೂತಿದ್ದಾರಲ್ಲಿ. ಏನಕ್ಕೆ ಅಳ್ತಾ ಇದ್ದಾನಪ್ಪ ಅಂತಂದರೆ ನೋಡಿ, ಬರ್ಡೇ ದಿವಸ ಫಸ್ಟ್ ಸ್ಯಾಡ್ನೆಸ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಚಳಿ ಅಂತ ಅನ್ನಿಸ್ತದೆ. ಇವತ್ತು ಬೆಳಗ್ಗೆ 5 o'clock ಅಲಾರಂ ಇಟ್ಟೆ, ಎದ್ದಿಲ್ಲ ನಾನು. ಕೆಲಸ ಏನಿರಲಿಲ್ಲ, ಎಲ್ಲ ಕೆಲಸ ಆಗಿತ್ತಲ್ವ, ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಒಂದು 5:30 ಎದ್ದೇಳೋಣ, ಸ್ನಾನ ಮಾಡಿ ರೆಡಿ ಆಗೋಣ ಅಂತ. ಇವತ್ತು ಶನಿವಾರ ಆಗಿದೆ ಅಂದರೆ ರಾಹು ಕಾಲ ಕೂಡ 10:30 ಇರೋದು. ಸೊ ಅದಕ್ಕೆ ಸ್ವಾಮಿಗಳು ಕೂಡ 10:30 ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಇನ್ನೇನು ಎದ್ದರೂ ಕೂಡ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ವಲ್ಲ, ಅಮ್ಮ ಎದ್ದು ಸಜ್ಜಿಗೆ ಮಾಡ್ತಾರೆ. ಏನೋ ನಾನು ರೆಡಿ ಆಗೋದು, ದೇವ್ರ ಮನೆ ಕ್ಲೀನ್ ಮಾಡೋದೇನಿಲ್ಲ, ಎಲ್ಲ ಹೂವು ಅದು ಹಾಕೋಂಥದ್ದು ಅಷ್ಟೇ ಅಂತಂದ್ಬಿಟ್ಟು ಸುಮ್ಮನೆ ಆದೆ. 5 o'clock ಅಲಾರಂ ಹೊಡ್ಕೊಂಡು ಆಫ್ ಮಾಡಿ ಮಲಗಿದೆ. ನನ್ನ ಮಗ ಬಂದು ಕಾಲಿಟ್ಕೊಂಡು ಅಳ್ತಾವನೆ, ಅಮ್ಮ ನನ್ನ ಮ್ಯಾಚಿಗೆ ಕಳಿಸಿ. ಮ್ಯಾಚ್ ಇದೆ ಒಂದು, ಆ್ಯಕ್ಚುಲಿ ಸ್ಕೂಲಿಂದ KC ಆಗಿ ಸೆಲೆಕ್ಟ್ ಆಗಿದ್ದಾನೆ. ಲಾಸ್ಟ್ ಮ್ಯಾಚ್ ಏನು ಮಾಡಿದ್ದಾನೆ, ಚೆನ್ನಾಗಿ ಆಡ್ಬಿಟ್ಟಿದ್ದಾನೆ, ಒಂದು 6 ವಿಕೆಟ್ ತೆಗೆದುಬಿಟ್ಟಿದ್ದಾನೆ. ಖುಷಿ ಅವನಿಗೆ. ಸೊ ಇಲ್ಲ, ಈ ಸತಿನೂ ಹೋಗಬೇಕು, ಚೆನ್ನಾಗಿ ಆಡಬೇಕು. ಅವ್ರು ಸರ್ ಹೇಳಿದಾರಂತೆ, ಚೆನ್ನಾಗಿ ಆಡಿದೆ, ಝೋನಲ್ಲಿ ಆಡಿಸ್ತೀನಿ ಅಂತ. ಒಂದೇ ಟಾರ್ಚರ್ ಮಾಡ್ತಾಯಿದ್ದಾನೆ. ನೀವೇ ಹೇಳಿ, ಮನೇಲಿ ಪೂಜೆ ಇಟ್ಕೊಂಡು ಮಕ್ಕಳನ್ನ ಹಿಂಗೆ ಕಳಿಸೋದು? ನನಗೂ ಅನಿಸ್ತದೆ, ವಾಶ್ರೂಮಲ್ಲಿ ಕೂತೀನಿ, ಟಪ ಹೊಡಿತಾರೆ, ಅಮ್ಮ ಪ್ಲೀಸ್ ಕಳಿಸಿ, ನನಗೆ ಇಲ್ಲಿದ್ದರೂ ಸಮಾಧಾನ ಆಗಲ್ಲ, ನಾನು ಪೂಜೆ ಕೇಳಲ್ಲ, ನನ್ನನ್ನು ಕಳಿಸಿ ಅಂತ. ನನಗೂ ಬೇಜಾರಾಗ್ತದೆ, ಅಳುಬರಂಗೆ ಆಗ್ತಾಯಿದೆ, ಕೇಳಿಸ್ಕೊತಾರೆ ಆಗ್ತಿದೆ. ಬಟ್ ಹಿಂಗೆ ಕಳ್ಸೋದು ಹೇಳಿ? ನನಗಂತೂ ಸಮಾಧಾನ. ನಮ್ಮ ಅಮ್ಮಂಗೆ ಹೇಳ್ತಾನೆ, ನಿನ್ನ ಮಗಳಿಗೆ ಹೇಳಮ್ಮ, ಅಜ್ಜಿ ಹೇಳು, ಹೇಳಿ ಮತ್ತೆ ಕೇಳಲ್ಲ, ನಾನು ಕಳಿಸುವ ಅಂತ. ನಮ್ಮಮ್ಮ ರಾತ್ರಿನೇ ಹೇಳಿದ್ರು, ಇವಾಗಿನ ಕಾಲ ಮಕ್ಕಳೆಲ್ಲ ಇದು ಕಳಿಸ್ಬಿಡು ಅಂತ. ನಾನು ಹೇಳಿದೆ ನಮ್ಮಮ್ಮಗೆ, ನೀನು ನಿಮ್ಮ ಮನೇಲಿ ಪೂಜೆ ಇಟ್ಕೊಂಡು ನಿಮ್ಮ ಮಗನ ಕಳಿಸ್ತಿದ್ದ ಅಂತ. ಅದನ್ನೇ ನಾವು ಅಮ್ಮ ಹೇಳ್ತಾರೆ, ನಿಂಗೆ ಹೇಳ್ತಾಳಪ್ಪ, ನಾನು ಏನು ಹೇಳಿ ಅಂತ. ಸರಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಏನು ಮಾಡ್ತಾನೆ ನೋಡಬೇಕು. ಈಗ ಕೆಲಸ ಏನಿಲ್ಲ, ಜಸ್ಟ್ ಸ್ಯಾರಿ ಪಿನ್ ಮಾಡಬೇಕು. ಬೇಜಾರಿನ ವಿಷಯ ಮತ್ತೊಂದು, ನಾನು ಸ್ಯಾರಿ ಕೊಡಲೇ ಇಲ್ಲ ಕೊನೆಗೂ. ಅವ್ನು ಕೊಡ್ತೀನಿ ಅಂತ ಇವತ್ತು ಬೆಳಗ್ಗೆ 6 ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅವ್ನು ಕೊಡಲ್ಲ, ನನಗೆ ಗೊತ್ತು. ಇರಲಿ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಫೋನ್ ಮಾಡಬೇಕು, ಇಷ್ಟೊತ್ತಿಗೆ ಮಾಡೋದು ಹೆಂಗೆ ಅಂತ ಸುಮ್ಮನೆ ಇದ್ದೀನಿ. ಇರಲಿ ಅಂತ ಇದನ್ನೊಂದು ರೆಡಿ ಮಾಡಿಟ್ಟಿದ್ದೀನಿ. ಈ ಸ್ಯಾರಿ ಬಂದು ನನ್ನ ತಂಗಿ ನನಗೆ ಗೌರಿ ಹಬ್ಬಕ್ಕೆ ಕುಂಕುಮ ಕೊಟ್ಟಿದ್ದ ಸ್ಯಾರಿ, ಮಸೂಸಿನ ಸ್ಯಾರಿ. ಸೊ ನೋಡ್ಬೋದು, ಚೆನ್ನಾಗಲ್ಲ ಕಲರ್ ಕಾಂಬಿನೇಷನು. ಇದಕ್ಕೆ ನಮ್ಮ ವಿಶ್ವ, ಇರಲಿ ನೀನು ರೆಡಿ ಮಾಡಿ ಇಟ್ಟಿರಕ್ಕ, ನನಗೇನೋ ಗ್ಯಾರಂಟಿ ಇಲ್ಲ ಅವ್ನು ಕೊಡೋದ್ರಲ್ಲಿ ಅಂತ ಅಂದ್ಬಿಟ್ಟು ಇದನ್ನ ರೆಡಿ ಮಾಡಿದ್ದಾನೆ. ಇದು ಬ್ಲೌಸ್ ಬಂದು ನನ್ನ ಮನೆ ಗೃಹ ಪ್ರವೇಶದ ಬ್ಲೌಸ್. ಇದು ನಮ್ಮ ಮನೆ ಗೃಹ ಪ್ರವೇಶದ್ದು. ರಾತ್ರಿ ಸ್ಟಿಚ್ ಬಿಚ್ಚಿ ಮ್ಯಾಚ್ ಮಾಡಿಲ್ಲ ಇಟ್ವಿ. ಎಲ್ಲ ಮಲಗಿದ್ದಾರೆ ಒಳಗಡೆ, ಇನ್ನೂ ಅಮ್ಮ ಒಬ್ರು ಇದ್ದಿದ್ದಾರೆ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೆಲ್ಲ ಮಲಗಿದ್ದಾರೆ. ಸೊ ಅವನ್ನೆಲ್ಲ ಎಬ್ಬಿಸ್ಬೇಕು. ಅತ್ತೆ ಕೂಡ ರಾತ್ರಿ ಬರಲಿಲ್ಲ, ಕಾರ್ಯಕ್ಕೆ ಹೋಗಿದ್ರಲ್ಲ. ಸುಮ್ಮನೆ ಯಾಕೆ ಸ್ನಾನ ಮಾಡಿ ಬರಬೇಕು ಅಂದರೆ ತಲೆಗೆ ಮತ್ತೆ ಸ್ನಾನ ಮಾಡಿ ಬರೋಕ್ಕಾಗಲ್ಲ, ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬೆಳಿಗ್ಗೆ ಬರ್ತಾರೆ. ಹಸ್ಬೆಂಡು ಮಲಗಿದ್ದಾರೆ, ಅಮ್ಮ ಎತ್ತಿದ್ದಾರೆ, ವಾಶ್ರೂಮ್ಗೆ ಹೋಗಿದ್ದಾರೆ. ಇಂದು ನನ್ನ ತಮ್ಮ ಎಲ್ಲ ಮಲಗಿದ್ದಾರೆ. ನನ್ನ ಮಗ ಒಬ್ಬ ಎತ್ತಿದ್ದಾನೆ, ಅಳ್ತಾ ಇದ್ದಾನೆ, ಅವ್ರ ಅಪ್ಪನ ಎಬ್ಬಿಸ್ತಾ ಇದ್ದಾನೆ. ಸೊ ಇದು ಇವತ್ತಿನ ಸ್ಯಾರಿ ನಂದು. ಸೊ ನಾನು ಲಾಸ್ಟ್ ಟೈಮ್ ತೋರಿಸಿದ ಸ್ಯಾರಿ ಹಾಕ್ಕೊಳ್ಬೇಕು, ಮಾಟಿ ಎಲ್ಲ ಹಾಕ್ಕೋಬೇಕು. ನಮ್ಮ ಮಾಟಿಗೆ ಪದಕ ತರಿಸಿದ್ದೆ. ನಮ್ಮ ಅತ್ತೆದು ಆ್ಯಕ್ಚುಲಿ ನಕ್ಲೆಸ್ ಹಾಕ್ಕೋಬೇಕು ಅಂದ್ಕೊಂಡಿದ್ದೆ. ಲಾಸ್ಟ್ ಪೂಜೆಗೆ ಹಾಕ್ಕೊಂಡಲ್ಲ, ಬೆಳೆ ಸತಿ ಚೇಂಜ್ ಇರಲಿ ಅಂತ ಎಲ್ಲ ತರಿಸಿದೆ. ಎಲ್ಲ ಫ್ಲಾಪ್ ಶೋ. ಅದಕ್ಕೆ ನನ್ನ ತಮ್ಮ ಅಟ್ಲೀಸ್ಟ್ ಯಾವ್ದಾರ ಬೇರೆನ ರೆಡಿ ಮಾಡಿಟ್ಟಿರು, ಕೊಟ್ಟಿಲ್ಲ ಅಂತ ಏನು ಮಾಡ್ತೀಯಾ ಅಂತಂದ. ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಲ್ವಾ ಚೆನ್ನಾಗಿ. ಆದರೂ ಆಗಿಲ್ಲ ಅಂದರೂ ಇದನ್ನೇ ಹಾಕ್ಕೊಳ್ತೀನಿ. ನಾನು ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಉಟ್ಕೊಳ್ಳೋದು ಹೊಸ ಬಟ್ಟೆನೇ, ಹೊಸ ಸೀರೆನೇ. ಸೊ ಈ ಸತಿ ಹಾಕಿ ಬೇರೆ ಅಂತ ಅಂದ್ಬಿಟ್ಟು ಬ್ಲೌಸ್ ಮಾತ್ರ ಬೇರೆ ಹಾಕ್ಕೊಂಡು, ಈ ಥರ ಇದೆ ಬ್ಲೌಸ್. ಇದು ಈ ಮನೆ ಗೃಹ ಪ್ರವೇಶಕ್ಕೆ ಉಳಿಸಿದ ಸ್ಯಾರಿ. ಇದು ಈ ಥರ ಇದೆ, ತುಂಬ ಹೆವಿ ಇದೆ ಬ್ಲೌಸು. ಈ ಥರ ಇದೆ, ಸ್ವಲ್ಪ ಉದ್ದ ಕಡಿಮೆ ಆಗಿಬಿಟ್ಟಿರುತ್ತೆ. ಈಗ ದಪ್ಪ ಆಗಿರ್ತೀನಲ್ಲ, ಇದು ಸ್ವಲ್ಪ ಮೇಲೆ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರ ಇದೆ ಬ್ಲೌಸು. ಇದಕ್ಕೆ ಸೀರೆ ಪಿನ್ ಮಾಡಿ ಇಟ್ಬಿಡೋಣ ಅಂತ. ಮೈಸೂರು ಸಿಲ್ಕ್ ಹಂಗೆ ಆಗುತ್ತೆ, ಪಿನ್ ಮಾಡಿ ಇಡಬೇಕು. ಬನ್ನಿ ಇವತ್ತಿನ ಡೇ ವ್ಲಾಗ್ ಹೇಗಾಗುತ್ತೆ ಏನು ಅಂತ ನೋಡೋಣ. ತಲೆಗೆ ಸ್ವಲ್ಪ ಎಣ್ಣೆ ಇಟ್ಟು ಬಿಟ್ಟಿದ್ದೀನಿ. ಸ್ವಲ್ಪ ತಲೆಗೆ ಸ್ನಾನ ಮಾಡಬೇಕಲ್ಲ, ನಿನ್ನೆಲ್ಲ ತಲೆಗೆ ಸ್ನಾನ ಮಾಡಿದ್ದೆ. ಮತ್ತು ಇವತ್ತು ಹಂಗೆ ತಲೆಗೆ ಸ್ನಾನ ಮಾಡಿದ್ರೆ ಕೂದಲೆಲ್ಲ ಒಂಥರ ಆಗ್ತಾ ಇರುತ್ತೆ, ತಲೆನೋವು ಬಂದುಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ತಲೆಗೆ ಎಣ್ಣೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಹೋಗಲಿ, ಆಮೇಲೆ ಒಂದು 6 ಗಂಟೆ ಹಂಗೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ.
ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ವ್ಲಾಗ್ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೇಳಿ ಎಷ್ಟು ವ್ಲಾಗ್ ಆಗುತ್ತೆ ಅಷ್ಟು ಮಾಡ್ತೀನಿ. ಬರ್ತ್ಡೇ ಕೂಡ ಇವಾಗಲೇ ಅಂದರೆ ಪೂಜೆ ಮುಗಿದ ತಕ್ಷಣ ಬರ್ಡೇ ಕೂಡ ಹಾಗೆ ಮಾಡ್ಬಿಡೋಣ ಅಂತ ಎಲ್ಲರೂ ಬಂದಿರ್ತಾರೆ ರಿಲೇಟಿವ್ಸು. ಸೊ ಊರಿಂದ ಎಲ್ಲರೂ ಸಂಜೆ ತನಕ ವೆಯ್ಟ್ ಮಾಡಲ್ಲ ಅಲ್ಲ. ಸೊ ಸಿಂಪಲ್ ಡೆಕೋರೇಷನ್ ಎಲ್ಲ ಏನೂ ಮಾಡಿಸಿಲ್ಲ, ಯಾಕಂದರೆ ಪೂಜೆ ಮಾಡ್ತಾರೋದ್ರಿಂದ ಡೆಕೋರೇಷನ್ ಮಾಡಿಸಿದ್ರೆ ಫುಲ್ ಮುಂದಕ್ಕೆ ಬಂದ್ಬಿಡುತ್ತೆ. ಸೊ ಅಲ್ಲಿ ಪೂಜೆಗೆ ಇಕ್ಕಟ್ಟಾಗ್ಬಿಡುತ್ತೆ. ಬೇಡ, ದೇವ್ರು ಫಸ್ಟು, ದೇವ್ರು ಚೆನ್ನಾಗಾಗಲಿ, ನನ್ನ ಮಗನ ಬರ್ಡೇ ದಿವಸ ಮುಂದೆ ಒಳ್ಳೆ ಚೆನ್ನಾಗಿರೋ ಪೂಜೆ ಆದರೆ ಸಾಕು ಅಂತ ನನ್ನ ತಮ್ಮನಿಗೆ ಹೇಳಿದ್ದೀನಿ. ವಿಶ್ವಗೆ ಪೂಜೆ ಮುಗಿತಾ ಇದ್ದಂಗೆ ಬಲೂನ್ಸ್ ಎಲ್ಲ ಕಟ್ಟಿ ರೆಡಿ ಮಾಡಿಬಿಡು ಬರ್ಡೇ ಮಾಡಿಬಿಡೋಣ ಅಂತ ಕೇಕ್ ಆರ್ಡ್ರ್ ಕೊಟ್ಟಿದ್ದೀವಿ ಜಂಗಲ್ ಥೀಮಲ್ಲಿ. ಸೊ ನೋಡೋಣ ಹೆಂಗಾಗುತ್ತೆ ಬರ್ಡೇನೂ ಕೂಡ ಅಂತ ಅಂದ್ಬಿಟ್ಟು ಬನ್ನಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಲ್ಲಿ ಸ್ವಾಮಿಗಳು ಕೂಡ ಬಂದರು. ಸೊ ಸ್ವಾಮಿ ಬೇಗನೆ ಬಂದರು. ಸೊ ಬಂದು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅವರು ಕೂಡ ದೇವ್ರಿಗೆ ಸೀರೆ ಉಡ್ಸೋದಿರ್ಬೋದು, ಹೂವಿನ ಅಲಂಕಾರ ಮಾಡುವಂಥದ್ದು ಇರ್ಬೋದು, ಪೂಜೆಗೆ ಏನೆಲ್ಲ ಬೇಕು ಏನೆಲ್ಲ ಪ್ರೊಸೀಜರ್ಸ್ ಎಲ್ಲ ಮಾಡ್ಕೋತಾಯಿದ್ರು. ಬಂದ ತಕ್ಷಣ ಅವ್ರಿಗೆ ಹಾಲು ಕೊಟ್ಟು ನಾನು ಸ್ನಾನ ಆಗಿದ್ದಷ್ಟೇ ಸ್ವಲ್ಪ ಬೇಗನೆ ಬಂದುಬಿಟ್ರು ಸ್ವಾಮಿಗಳು ಅಂತಲೇ ಹೇಳ್ಬೋದು. ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಮ್ಮ ಅಷ್ಟರಲ್ಲಿ ಟಿಫನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟಿಫನ್ ಮಾಡ್ಕೋತಾಯಿದ್ರು. ಅಂದರೆ ಪುಳಿಯೋಗರೆ ಮಾಡಬೇಕು, ಎಲ್ಲರಿಗೂ ಟಿಫನ್ ಬೇಕಲ್ಲ. ಇನ್ನು ನಾವು ಸಂಜೆ ಊಟಕ್ಕೆ ಹೇಳಿದ್ವಿ, ಬಾಳೆ ಎಲೆ ಊಟನೇ ಹೇಳಿದ್ವಿ ಮಧ್ಯಾಹ್ನಕ್ಕೆ. ಸೊ ಬೆಳಿಗ್ಗೆಗೆ ಟಿಫನ್ಗೆ ಅಂದ್ಬಿಟ್ಟು ಪುಳಿಯೋಗರೆ ಮತ್ತು ದೇವರಿಗೆ ಪ್ರಸಾದಕ್ಕೆ ಕೊಡೋಕ್ಕೆ ಸತ್ಯನಾರಾಯಣ ಸ್ವಾಮಿಗೆ ಸಜ್ಜಿಗೆ ಬೇಕಲ್ವ. ಸೊ ಸಜ್ಜಿಗೆನ ಮಾಡ್ಕೋತಾಯಿದ್ರು. ಸೊ ಅತ್ತೆ ಕೂಡ ಬಂದರು, ಅತ್ತೆ ಮಗನ ನೋಡ್ಕೋತಾಯಿದ್ರು. ಹೀಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೋತಾಯಿದ್ರು. ಇನ್ನೆಲ್ಲರೂ ಎದ್ದು ಅವ್ರ ಸ್ನಾನಗಳು ಮಾಡಿ ರೆಡಿ ಆಗೋದು, ಸ್ವಾಮಿಗಳು ಕೇಳಿದ್ದನ್ನು ಎತ್ಕೊಡೋದು, ಇದನ್ನೆಲ್ಲ ಮಾಡ್ಕೋತಾ ಇದ್ವಿ. ನನ್ನ ಮಗ ಅಂತೂ ದೊಡ್ಡವನು ಏನೂ ಕೂಡ ಮಾಡೋಕ್ಕೆ ಹೋಗ್ತಿರಲಿಲ್ಲ, ಬೇಜಾರಲ್ಲಿ ಹಾಗೆ ಕೂತಿದ್ದ. ಕಳಿಸ್ಲಿಲ್ಲ ನನಗೆ. ಹಸ್ಬೆಂಡ್ ಕೂಡ ಕಳಿಸು ಹೋಗಲಿ ಅಂತ ಹೇಳಿದ್ರು. ನನಗೆ ಯಾಕೋ ಸಮಾಧಾನ ಆಗಿಲ್ಲ. ಪ್ರತಿ ವರ್ಷ ಅವ್ನು ಇಟ್ಕೊಂಡು ಪೂಜೆ ಮಾಡಿ ಈ ವರ್ಷ ಅವ್ನು ಸಡನ್ನಾಗಿ ಕಳಿಸ್ಬಿಡು ಅಂದರೆ ಹೇಗಾಗುತ್ತೆ ಹೇಳಿ, ಗೊತ್ತಿಲ್ಲ. ಎಷ್ಟೇ ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ ಅಂತ ನಾನು ಕಳಿಸ್ಲಿಲ್ಲ. ಸೊ ಫೈನಲಾಗಿ ಸ್ವಾಮಿಗಳೆಲ್ಲ ರೆಡಿ ಮಾಡಿಕೊಂಡ್ರು. ಆರ್ಯನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅನ್ನಮ್ಮ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ನೀನಮ್ಮ. ಹ್ಯಾಪಿ ಬರ್ಡೇ ಅನ್ನ ನೀನು. ಹ್ಯಾಪಿ ಬರ್ಡೇ ಅನ್ನು. ಈಗ ಪೂಜೆ ಸ್ಟಾರ್ಟ್ ಆಗ್ತದೆ. ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗನ ಬರ್ಡೇ. ಹ್ಯಾಪಿ ಬರ್ಡೇ ಕಂದ. ನಾನು ಅವನ್ನೆಲ್ಲ ತೋರ್ಸಲ್ಲ, ಇಲ್ಲಿ ನೋಡು. ಅಣ್ಣ ಎ ಸರ್ಟಿಫೈಡ್ ಅಲ್ಲ ಅವನೇ. ನಾನು ಸ್ಯಾರಿ ಆಕ್ಚುಲಿ ಸ್ಟಿಚ್ ಕೊಟ್ಟಿದ್ದ ಅಕ್ಕ, ಅದಕ್ಕಿಂತ ಇದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸತ್ಯನಾರಾಯಣ ಪೂಜೆ. ಬಾವ ಕೂಡ ಕೇಳ್ತಾರೆ. ಫೈನಲ್ ಆಗಿ ನೋಡ್ಬೋದು ದೇವ್ರನ್ನ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರಂತೂ. ನನಗಂತೂ ತುಂಬ ಖುಷಿ ಆಯಿತು. ನನಗೆ ದೇವ್ರು ತುಂಬ ಹೂವು ಹಾಕಿ ಈ ರೀತಿ ಅಲಂಕಾರ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಅಲ್ವಾ, ಏನೋ ಒಂಥರ ಚೆಂದ. ಸೊ ದೇವ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೇ ಸ್ಯಾರಿ ನಾನು ಮೊನ್ನೆ ತೊಗೊಂಡು ಬಂದಿದ್ದು. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸ್ಯಾರಿ, ಒಂಥರ ಬ್ಲೂ ಕಲರು. ಸ್ವಾಮಿಗಳು ಜಾಸ್ತಿ ಟೈಮ್ ಕೊಟ್ಬಿಟ್ಟಿದ್ದಾರೆ ನಮ್ಗೆ, 10:30 ಅಂತ ಹೇಳ್ಬಿಟ್ಟಿದ್ದಾರೆ. ಯಾವಾಗಲೂ ಸ್ವಲ್ಪ ಪೂಜೆ ಸ್ಟಾರ್ಟ್ ಆಗೋಗಿರೋದಲ್ಲ. ನಾವು ಕೂಡ ಎಲ್ಲ ರೆಡಿಯಾಗಿ ದೇವ್ರ ದೀಪ ಹಚ್ಬಿಡೋಣ ಅಂತ. ಅದುವರೆ ಆಗಿತ್ತು, ಹಿಂಗು ರಾವು ಕಾಲ ಮುಗ್ದಿದೆ ಅಂದ್ಬಿಟ್ಟು ನಾನು ಕೂಡ ದೀಪ ಹಚ್ಕೋತಾ ಇದ್ದೀನಿ. ಸ್ವಾಮಿ ಕೂಡ ಕರಿತಾಯಿದ್ರು ಬನ್ನಿ ಅಂತ. ನನ್ನ ಮಗ ರೆಡಿನೇ ಆಗಿರಲಿಲ್ಲ, ಸ್ನಾನ ಮಾಡಿ ಬೇರೆ ಬಟ್ಟೆನ ಹಾಕ್ಕೊಂಡು ಹಾಗೆ ಇದ್ದ. ಹೋಗು ಅವ್ನ ಡ್ರೆಸ್ ಏನಿದೆ ಅದನ್ನು ಹಾಕೋತೀನಿ ಅಂತ ಹಾಗೇ ಇದ್ದ. ಸರಿ ಏನಾದರೂ ಮಾಡ್ಕೊ ಅಂತ ಹೇಳಿ ನಾನು ದೀಪ ಹಚ್ತಾ ಇದ್ದೀನಿ. ಚಿಕ್ಕವನ್ನ ರೆಡಿ ಮಾಡಿದ್ದೆ. ಸೊ ಪೂಜೆ ಸ್ಟಾರ್ಟ್ ಮಾಡೋಣ ಅಂತಂದರು ಸ್ವಾಮಿಗಳು. ಸರಿ ಅಂತ ಅಂದ್ಬಿಟ್ಟು ನನ್ನ ಸೀರೆ ಯಾವ ಥರ ಕಾಣಿಸ್ತದೆ ಹೇಳಿ, ಇದು ಬ್ಲೌಸು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು. ಅದರದ್ದೇ ಬ್ಲೌಸ್ ಥರನೇ ಫೀಲ್ ಆಗ್ತಿತ್ತು. ಅಂದರೆ ಕಲರ್ ಕಾಂಬಿನೇಷನ್ ಸೇಮ್ ಇರೋದ್ರಿಂದ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಮತ್ತು ಹೂವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ. ಫ್ರೆಶ್ ಆಗಿತ್ತು ಹೂವು ಎಲ್ಲ, ಎಕ್ಸ್ಟ್ರಾನೇ ಇತ್ತು ಹೂವು. ಹಸ್ಬೆಂಡ್ ತೊಗೊಂಡೋಗಿ ಗೇಟ್ಗೆಲ್ಲ ಹಾಕ್ತೀನಿ ಅಂತ ಕೆಳಗಡೆ ಹಾಕ್ತಾಯಿದ್ರು. ಸೊ ಚೆನ್ನಾಗಂತ ಅನಿಸ್ತಾಯಿತ್ತು. ನನ್ನ ಮಗ ಅಂತೂ ಚಿಕ್ಕವನು ಫುಲ್ ಆ್ಯಕ್ಟಿವಾಗಿ ಮನೆಯೆಲ್ಲ ಓಡಾಡ್ಕೊಂಡಿದ್ದ. ದೊಡ್ಡ ಒಂದು ಸಮಸ್ಯೆ ಆಗಿತ್ತು ಅವತ್ತು. ಆಮೇಲೆ ಅವನು ಸರಿ ಹೋದ. ನಂಗೆ ಗೊತ್ತಿತ್ತು ಅವ್ನು ಸರಿ ಹೋಗ್ತಾನೆ, ಅವ್ನು ತುಂಬ ಹಠ ಮಾಡಲ್ಲ. ಬಟ್ ಅವತ್ತು ಅವ್ನು ಕ್ರಿಕೆಟ್ ಅಂತಂದರೆ ಸಖತ್ ಹುಚ್ಚು ಅಂತಾರೆ ಅವನಿಗೆ. ಸೊ ನನಗೆ ಗೊತ್ತಿತ್ತು ಎಲ್ಲರೂ ಇದ್ದಾರಲ್ಲ, ಸೊ ಆಟೋಮೆಟಿಕ್ಕಾಗಿ ಸರಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ಸ್ವಾಮಿಗಳು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ಟಿಫನ್ ಕೂಡ ತಿನ್ನಂಗಿರೋದು ತಿನ್ಕೊಳ್ಳಿ, ಟೈಮ್ ಜಾಸ್ತಿ ಆಗುತ್ತೆ ಇವತ್ತು, 10:30 ಸ್ಟಾರ್ಟ್ ಆಗೋದಲ್ಲ ಅಂತ ಹೇಳಿದರು. ನನಗೆ ಅದು ಪೂಜೆ ಮಾಡಿದೆ ಟಿಫನ್ ತಿನ್ನೋ ಸಮಾಧಾನ ಅನಿಸ್ತಿಲ್ಲ. ಸೊ ಅದಕ್ಕೆ ಹಸ್ಬೆಂಡ್ ನೀವು ತಿನ್ನಂಗಿರೋ ತಿನ್ಕೊಳ್ಳಿ, ನಾನೇನು ತಿನ್ನೋದಿಲ್ಲ ಅಂತಂದೆ. ಹಸ್ಬೆಂಡ್ ಸರಿ ಆಯಿತು ನಾನು ತಿಂತೀನಿ ಅಂತ ಹೇಳಿದ್ರು. ಸರಿ ಅಂತ ಅವ್ರಿಗೆ ಟಿಫನ್ ಕೊಟ್ಬಿಟ್ಟೆ ಪುಳಿಯೋಗರೆ. ಸೊ ಪುಳಿಯೋಗರೆಯಿಂದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕಿರೋದಲ್ವ, ಸರಿ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಕೊಟ್ಟಿದ್ದೆ. ನಾನೇನು ಟಿಫನ್ ತಿನ್ನೋಕೆ ಹೋಗಿಲ್ಲ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಮ, ಜಯ ಗಣೇಶ ಪಾಹಿಮ, ಜಯ ಗಣೇಶ ರಕ್ಷಮ,
जय गणेश जय गणेश जय गणेश मुदात्तरत्तमोधकं सदा विमुक्तिसाधकं कलाधरावदंसकं विलासिलोकरक्षकम् अनायकैकनायकं विनाशते भदैत्यकं नताशुभाशुनाशकं नमामिदं विनायकं न तेतरातिविकरं नमोदितार्कभास्वरं नमत्सुरारिनिज्जरं नदाभिकाभदुद्धरं सुरेश्वरं गिरीश्वरं गजेश्वरं गणेश्वरं महेश्वरं नमश्रये परात्परं निरन्तरम् समस्तलोकशङ्करं निरस्तदैत्यकुञ्जरं धरेधरोधरं वरं भक्तवत्सरं कृपाकरं क्षमाकरं मुदाकरं यजस्करं नमस्कृतं नमस्कृतामस्करोमि भास्वरम् अकिञ्चनार्तिमार्जनं चिरन्तरोग्यभाजनं पुरारिपूर्वगर्भणं सुरारिगर्वचर्वणं प्रपञ्चनाशभीषणं धनुञ्जयादिभूषणं कपोलदानवारिणं पदे पुराणवारणं कान्तमन्तिकान्तकात्मजं भजन्तरोपमन्तहीनमन्तराय कन्तन मृदन्तरे निरन्तरं वसन्तमेव योगिनामेकदन्तमेव तं विचिन्तयामि सन्ततं महागणेश पञ्चरत्नमातरेण योऽहं प्रजल्पति प्रपातके हृदि स्मरन् गणेश्वरम् अलोकतामदूषिता सुसाहितीं सुभद्रता समाहिता तरस्तवोति मद्गतैता. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದು 4ನೇ ವರ್ಷ ನಮ್ಮ ಮನೇಲಿ ನಡೀತಾ ಇರೋವಂಥದ್ದು. ಗೊತ್ತಿಲ್ಲ ಎಷ್ಟು ವರ್ಷ ಆಗುತ್ತೆ, ಅಷ್ಟು ವರ್ಷವೂ ನಾವು ಮಾಡಿಸ್ಬೇಕು ಅಂತಲೇ ಒಂದು ಅಂದ್ಕೊಂಡಿದ್ದೀವಿ. ಇಷ್ಟೇ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆನ ತುಂಬ ಜನ ಮಾಡಿಸೋವಂಥದ್ದು 3 ವರ್ಷ ಮಾಡಿ ಮುಕ್ತಾಯನ ಮಾಡ್ತಾರೆ, ಅಥವಾ 11 ವರ್ಷ, ಈ ರೀತಿ ಬೇರೆ ಬೇರೆ ಥರ ಇರುತ್ತೆ. ಬಟ್ ನಾನು ಹೇಳಿದೆ ಹಸ್ಬೆಂಡ್ಗೆ 3 ಇಯರ್ಸ್ ಆದಮೇಲೆ ಏನು ಉದ್ಯಾಪನೆ ಅಂತ ಮಾಡ್ತಾರೆ, ಆ ಥರ ಮಾಡಿಸೋದ ಅಂತ. ಅದಕ್ಕೆ ಹಸ್ಬೆಂಡ್ ಹೇಳೋದು, ದೇವ್ರು ನನಗೆ ಎಷ್ಟು ದಿವಸ ಕೊಡ್ತಾನೆ ಶಕ್ತಿ, ಅಷ್ಟು ದಿವಸ ನಾವು ಮಾಡಿಸೋಣ. ನಾವು ಯಾವತ್ತೂ ಕೂಡ ಗೃಹ ಪ್ರವೇಶದಲ್ಲೂ ಕೂಡ ನಾವು ಅಂದ್ಕೊಂಡಿಲ್ಲ ಇಷ್ಟೇ ವರ್ಷ ಮಾಡಿಸ್ತೀವಿ ಅಷ್ಟೇ ವರ್ಷ ಮಾಡಿಸ್ತೀವಿ ಅಂತ ಅಂದ್ಕೊಂಡೇ ಇಲ್ಲ. ದೇವ್ರು ಏನು ಕೊಡ್ತಾನೆ ಅದನ್ನಷ್ಟೇ ನಾವು ವಾಪಸ್ ಕೊಡ್ತೀವಿ, ಬೇರೆ ಏನಿಲ್ವಲ್ಲ. ದೇವ್ರು ಕೊಡೋದನ್ನಷ್ಟೇ ನಾವು ಕೊಡೋಕ್ಕಾಗೋದು, ಬೇರೆ ಏನೂ ಮಾಡೋಕ್ಕಾಗಲ್ಲ. ವರ್ಷಕ್ಕೆ ಒಂದು ಸತಿ ನಮ್ಮ ಹೆಸರಲ್ಲಿ ಒಂದಷ್ಟು ನಮ್ಮವರಿಗೆ ಅನ್ನೋರಿಗೆ ಒಂದು ಸ್ವಲ್ಪ ಊಟನ ಹಾಕ್ತೀವಿ, ಇಷ್ಟೇ. ಮನೆಯಲ್ಲಿ ಒಂದು ಪೂಜೆ ಕಾರ್ಯಗಳಿರ್ಬೋದು ಅಥವಾ ಅನ್ನದಾನ ಇರ್ಬೋದು ನಡೀತಾ ಇರಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಹೆಸ್ರಲ್ಲಾದ್ರೂ ಒಂದು ಕೆಲಸ ಆಗುತ್ತಲ್ವ ಅಂತ ಅಂದ್ಕೊಂಡು ಸರಿ ಅಂತ ನಾವು ಕೂಡ ಪೂಜೆಯನ್ನು ಮುಂದುವರಿಸ್ಕೊತಾನೆ ಹೋಗಿದ್ದೀವಿ. ದೇವ್ರು ಎಷ್ಟು ಕೊಡ್ತಾನೆ ಅಷ್ಟು ನಾವು ದೇವ್ರಿಗೆ ಕೊಡ್ತಾನೆ ಹೋಗೋದು ಅಂತ ಅಂದ್ಕೊಂಡು ನಾನು ಹಸ್ಬೆಂಡು ಡಿಸೈಡ್ ಆಗಿದ್ದೀವಿ. ಸೊ ಅದಕ್ಕೋಸ್ಕರನೇ ನಾವು ಎಷ್ಟು ವರ್ಷ ಮಾಡೋಕ್ಕಾಗತ್ತೆ ಅಷ್ಟು ವರ್ಷ ಮಾಡ್ಕೊಂಡು ಹೋಗ್ತೀವಿ. ಇಷ್ಟೇ ವರ್ಷ ಅಷ್ಟೇ ವರ್ಷ ಅಂತ ನಾನು ಅಂದ್ಕೊಂಡಿಲ್ಲ. ಅದು ನೀವು ಯಾರಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂದ್ಕೊಂಡ್ರು ಅಷ್ಟೇ. ಸೊ ನೀವು ಬೇಕು ಅಂದರೆ ಸಂಕಲ್ಪನ ಮಾಡ್ಕೋಬೋದು, ಇಷ್ಟೇ ವರ್ಷ ಅಷ್ಟೇ ವರ್ಷ ಅಂತ. ಸೊ ಇಲ್ಲ ನೀವು ನಮ್ಮ ಕೈಲಾಗೋ ತನಕ ನಾವು ಮಾಡಿಸ್ಕೋತೀವಿ ಅಂದರೆ ಯಾವುದೇ ರೀತಿ ಸಂಕಲ್ಪ ಇಲ್ಲದೆ ನೀವು ಮಾಡ್ಕೊಂಡು ಹೋಗಿ, ನಿಮ್ಮ ಕೈಲಿ ಯಾವಾಗ ಆಗಲ್ಲ ಅಂತ ಅನಿಸುತ್ತೆ ಅವತ್ತು ದೇವ್ರಿಗೆ ಒಂದು ಹಾಗಲ್ಲ ನನ್ನ ಕೈಲಿ, ಹಾಗೆ ಈ ಒಂದು ಸಂಕಲ್ಪ ಮಾಡಿ ಒಂದು ಸತ್ಯನಾರಾಯಣ ಸ್ವಾಮಿ ರಕ್ಷೆಯನ್ನು ಅಥವಾ ದಾರ ಏನು ಹೇಳ್ತೀವಿ ಅದನ್ನು ಕಟ್ಟುವಾಗ ನೆನಪಾಗಿತ್ತು. ನಾನು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಇಯರ್ ಅಲ್ಲ, ಅದಕ್ಕೆ ಲಾಸ್ಟ್ ಇಯರ್ 2024 or 2023 ಮಾಡಿಸಿದ್ದು. ಸೊ ಡಿಸೆಂಬರಲ್ಲೇ ಮಾಡಿಸಿದ್ವಿ. ಅವತ್ತು ದೇವರನ್ನ ಕೇಳಿಕೊಂಡೆ, ನಾನು ಸಂಕಲ್ಪ ಮಾಡಿಸ್ತಾರಲ್ವ ಅವತ್ತು ಕೇಳಿಕೊಂಡೆ, ನೆಕ್ಸ್ಟ್ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸುವಾಗ ನೆಕ್ಸ್ಟ್ ಇಯರ್ ಸೊ ನನ್ನ ಮಡ್ಲಲ್ಲಿ ಒಂದು ಮಗು ಇರಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಸೊ ಅದೇ ಆಯಿತು. ನೆಕ್ಸ್ಟ್ ಡಿಸೆಂಬರ್ಗೆ ನನ್ನ ಮಗ ಹುಡ್ದ. ನಾನು ನೆಕ್ಸ್ಟ್ ಡಿಸೆಂಬರಲ್ಲಿ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಿತ್ತು. ಸತ್ಯನಾರಾಯಣ ಸ್ವಾಮಿನೇ ಪ್ರಸಾದವಾಗಿ ಬಂದರು ಅಂತ ಹೇಳ್ಬೋದು. ಗೊತ್ತಿಲ್ಲ, ಅದೊಂಥರ ಖುಷಿ ಇದೆ. ಕೇಳ್ಕೊಂಡಿದ್ದನ್ನು ಯಾವುದನ್ನು ಕೂಡ ಸತ್ಯನಾರಾಯಣ ಸ್ವಾಮಿಗೆ ಕೊಡದೆ ಅಂತೂ ಇರಲ್ಲ. ಅದನ್ನು ಅನ್ಕೋತಾ ಇರ್ತೀನಿ ನಾನು. ನನ್ನ ಮಡ್ಲನ್ನೊಂದು ಮಗು ಇರಬೇಕು ಅಂದ್ಕೊಂಡೆ, ಬಟ್ ಹೆಣ್ಮಗುನ ಗಂಡು ಮಗುನ ಅಂತ ಕೇಳ್ಕೊಳ್ಳಿಲ್ವ ನಾನು ಅಂತ ನಾನು ಕೇಳ್ಕೊತಾ ಇರ್ತೀನಿ ಯಾವಾಗೂ ಕೂಡ. ಇರಲಿ, ಯಾವುದೋ ಒಂದು ನನ್ನ ಕಂದಮ್ಮ ಇವತ್ತು ಆ ರಕ್ಷೆಯನ್ನು ಕಟ್ಸ್ಕೊಂಡ ಈ ವರ್ಷ. ಸೊ ಅದೊಂಥರ ಖುಷಿ ಇದೆ. ಸೊ ಲಾಸ್ಟ್ ಇಯರ್ ಒಂದು ಚಿಕ್ಕ ಮಗು ಇತ್ತಲ್ವ, ಸೊ ನಾವು ಮಾಡೋಕ್ಕೆ ಹೋಗಿಲ್ಲ. ಈ ವರ್ಷ ಅದು ಮಧ್ಯದಲ್ಲಿ ತುಂಬ ಸತಿ ಅಂದ್ಕೊಂಡ್ವಿ, ಸ್ವಾಮಿಗಳು ಸಿಗಲಿಲ್ಲ ಅಂತ ನಾವು ಇಲ್ಲ ಇದ್ದೇ ಸ್ವಾಮಿ ಕೈಲಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ಡಿಸೆಂಬರ್ಗೆ ಮಾಡಿಸ್ಕೊತಾ ಇದ್ದೀವಿ. ಇದು ನನಗೆ ಒಂದು ನನ್ನ ಕಂದಮ್ಮನ ಕೊಟ್ಟ ದೇವರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಒಂಥರ ಈ ಸತ್ಯನಾರಾಯಣ ಸ್ವಾಮಿನ ಏನೇ ಕೇಳಿದ್ರು ಕೊಡದೆ ಅಂತೂ ಇರಲ್ಲ ಅಂತ ತುಂಬ ಜನ ಹೇಳ್ತಾರೆ, ಅದಂತೂ ಸತ್ಯ. ಸೊ ಎಷ್ಟು ಜನ ನಂಬ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಕೆಳಗೆ. ಕೃಷ್ಣೋ ರಸ್ತಿ ವಂಶ ಪ್ರದೀಪ
ಈ ಕಡೆ ಕರ್ಕೋ. ಭಗವಾನ್ ನೀನೇನು ಗೊತ್ತಾ ಸ್ಟಮಕ್ ಬನ್ನಿ ಸ್ಟಮಕ್ ಬನ್ನಿ ಅವನೊಬ್ಬಂದೇ ಫೋಟೋ ಅವನು ಒಂದು ಫೋಟೋ ಸ್ವಲ್ಪ हरि ओम शुभ नक्षत्र शुभ शुभ गणय मंगल विषवेताय मस्याम श्री भगवदाख्येय भगवतलिंगरूपम श्रीमन्नारायण वेद्यार्थम साक्षात् रमा समेत वीर वेंकट सत्यनारायण स्वामिनः संपूर्ण दिव्यानुग्रह वेद्यार्थम व्रताराधन पूजांग कर्मणि मम कुटुंबान जन्म जातकस्य आदित्यादि नवानां ग्रहाणाम् अत्यंत अतिशय शुभ फल प्राप्त्यर्थम ब्रह्मा विष्णु महेश्वरानुजः रामेज शक्तिः रोम्यलक मम श्रीसत्यनारायणदेवता प्राणप्रतिष्ठापनार्थे जपे विनियोगः ओम ब्रह्मस्ताभ्ये नमः ओम नेतर्जनेभ्यो नमः ओम नवदेवाभ्ये नमः ओम नवदेवाभ्ये नमः ओम नवकनिष्ठकाभ्ये नमः ओम रें कलत्रवस्ताभ्ये नमः हृदयज्ञानाय नमः शिरसे बलाय स्वाहा शिखाय वनशुन वापोमश्विनाय नेत्रदेशे वड स्नापनेहा शक्त्यौषध भोर्भोस्रवेके दिग्बन्धः आराध्यानं रक्तां बोधिस्तबोधल्लसङ्गनागराब्धेः पाशाकोदण्डमिक्षोत्मम मणिगण उपगच्छ पञ्चमानान् विभ्राण शुक्रवालातृणयननापीनमुक्षोरहाढ्य देवी बालार्कवण्णु बौद्धर्पणः ओम हाम्रें क्रोम्यानालावाशेषंसः सत्यानसमने नमो नमः प्राणः महाप्राणः ओम हाम्रें क्रोम्यानालावाशेषंसः सत्यनारायणसमने नमो नमः जीवः मम जीवः स्वतःशक्ति दिव्या प्राणो ज्ञानोदान समान आजान्तो चिरन्तु स्वाहा सुखी सन्वन्तः आवाय भव स्थापितो भव सन्निहितो भव सन्निधो भव अवगण्डितो भव वरदो भव शान्तो भव सुप्रसन्नप्रदो भव प्रसीद 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 आवाहन स्थापन सुमक सुमके कर्ण वेलापन अवगण्डन धेनु शंख चक्र गद पद्म वनमालिक श्रीवत्स किरीट कुंडव पादाग्रे ओम हवायदा सत्यनारायण स्वामी नमो नमः अतः प्राण प्रतिष्ठापन मुहूर्त मुहूर्तस्तु सुप्रतिष्ठित सत्यनारायण स्वामी नमो नमः प्राण प्रतिष्ठापन मुहूर्तस्तु सुप्रतिष्ठितमस्तु।
ದೇವರಾಡಿ ಯಾವಾಗ ಬರುತ್ತೋ ಅದನ್ನ ಹೇಳಿ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಭಗವನ್ ನಮಸ್ತೆ ಮಂಗಳಾಶಾಸನ ಪರೇ ಭಗಾಚಾರ್ಯ ಪರಾಧಮೇ ನಿತ್ಯೋಪಚಾರ ಭಗವಾನ್ ಶ್ರೀ ಸ್ವಾಮಿನಃ ಸುಪ್ರೇತ ಸುಪ್ರಸನ್ನ ಈ ಸತಿ ಪೂಜೆ ಅದು ತುಂಬ ಚೆನ್ನಾಗಾಯಿತು. ದೇವರು ಕೂಡ ಪ್ರಸಾದ ಹೆಂಗೆ ಕೊಟ್ಟರು ಗೊತ್ತಾ, ಅಂದರೆ ಹೂವಿನ ಪ್ರಸಾದ ತುಂಬ ಚೆನ್ನಾಗಿ ಸಿಕ್ತು. ಒಂಥರ ಪಾಸಿಟಿವ್ ಫೀಲ್ ಆಯಿತು ನನಗೆ. ಹಾಗೆ ಕಥೆಯನ್ನು ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಪೂಜೆಯಲ್ಲಿ ಎಷ್ಟು ಫಲ ಇದೆ ಅಷ್ಟೇ ಕಥೆಯನ್ನು ಕೇಳೋದ್ರಲ್ಲೂ ಕೂಡ ಇದೆ ಅಂತ ಹೇಳ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದಾಗ ಮಧ್ಯದಲ್ಲಿ ಎದ್ದು ಬರಬಾರ್ದು ಅಂತ ಹೇಳ್ತಾರೆ. ಸೊ ನಾನು ತಿಳ್ಕೊಂಡಿರೋದನ್ನ ನಿಮಗೂ ಹೇಳ್ತೀನಿ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ. ಸೊ ಕಥೆಯನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಪೂರ್ತಿ ಕಥೆಯನ್ನು ಕೇಳಿ ಎಲ್ಲರೂ ಹೋಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಯಾರನ್ನ ಪೂಜೆಗೆ ಹೋಗಿದಾಗ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಹೋಗದೆ ಅಂತ ಇರಬೇಡಿ. ಪ್ರಸಾದನೂ ಅಷ್ಟೇ ವೇಸ್ಟ್ ಮಾಡೋದಾಗಲಿ ಬೇಡ ಅಂತ ಹೇಳೋದಾಗಲಿ ಆ ಥರ ಮಾಡಬಾರ್ದು. ಪೂಜೆಗೆ ಎಷ್ಟು ಫಲ ಇದೆ ಅಷ್ಟು ಫಲ ಪ್ರಸಾದಕ್ಕೂ ಕೂಡ ಇದೆ. ಸೊ ನಮಗೂ ಕೂಡ ಸ್ವಾಮಿಗಳು ದೇವ್ರ ಮುಂದೆ ಇಟ್ಟಿದ್ದಂಥ ಪ್ರಸಾದನ ಕೊಡ್ತಾ ಇದ್ದಾರೆ. ಸೊ ನಾವು ಕೂಡ ಪ್ರಸಾದ ತಿಂದು ಈ ಒಂದು ಪೂಜೆಯ ಫಲನ ತೊಗೋತೀವಿ. ಸೊ ನೀವು ಕೂಡ ತೊಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ನನ್ನ ಮಗನ ಬರ್ಡೇ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ವ್ಲಾಗ್ ಬರುತ್ತೆ. ಸೊ ನೋಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿ ಬರೋಣವಾ. ಬಾಯ್ ಬಾಯ್.